ಏಪ್ರಿಲ್ 8, 2017 ಕೇರಳದ ತಿರುವನಂತಪುರಂನ ನೇಬರ್ಹುಡ್ ಆದಂತಹ ನಂದಕೋಡ್ ಅನ್ನುವಂತ ಒಂದು ಊರಲ್ಲಿ ಸರಿಯಾಗಿ 6:45 2 ಅಂತಸ್ತಿನ ಒಂದು ದೊಡ್ಡ ಬಂಗ್ಲೆಯಿಂದ ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ನೋಡಿ, ಈ ಮನೆ ಆಗಿನ ಕೇರಳದ ಮುಖ್ಯಮಂತ್ರಿಗಳ ರೆಸಿಡೆನ್ಸ್ ಹೌಸ್ ಏನಿದೆ ಅದರಿಂದ ಜಸ್ಟ್ 650 ಮೀಟರ್ ನಲ್ಲಿತ್ತು. ಇದೊಂದು ಹೈ ಸೆಕ್ಯೂರಿಟಿ ಏರಿಯಾ ಅನ್ನೋದ್ರೊಟ್ಟಿಗೆ ಒಂದು ಲ್ಯಾವಿಶ್ ಏರಿಯಾ ಅಂತಾನು ಕೂಡ ಹೇಳ್ಬೋದು. ಹೊಗೆ ಪ್ರಮಾಣ ತುಂಬಾ ಹೆಚ್ಚಾಗಿದ್ರಿಂದ ಜನರು ಅಲ್ಲಿ ಕೂಡ್ಕೊಳ್ಳುವಷ್ಟರೊಳಗಡೆನೆ ಆ ಹೊಗೆ ಒಂದು ದೊಡ್ಡ ಬೆಂಕಿಯಾಗಿ ಕನ್ವರ್ಟ್ ಆಗಿತ್ತು. ಈ ಬೆಂಕಿಯ ಪ್ರಮಾಣ ಎಷ್ಟಿತ್ತು ಅಂದ್ರೆ ಅಲ್ಲಿಗೆ ಬಂದಂತಹ ಫೈರ್ ಫೈಟರ್ಸ್ ಇದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸುಮಾರು 1 ಗಂಟೆವರೆಗೂ ಕೂಡ ಸಮಯ ತಗೋತಾರೆ. ತಮ್ಮಿಂದ ಎಷ್ಟೋ ಎಫರ್ಟ್ ಹಾಕಿ ಆ ಫೈರ್ ನ ಕಂಟ್ರೋಲ್ ಮಾಡಿದಂತಹ ಫೈರ್ ಫೈಟರ್ಸ್ಗೆ ಆ ಮನೆಯ ಒಳಗೋದ್ಮೇಲೆ ಎದೆ ಒಡೆಯುವಂತ ದೃಶ್ಯ ಕಾದಿತ್ತು. ಆ ಮನೆಯ ಒಳಗಡೆ ಇದ್ದಂತಹ 4 ಜನರ ದೇಹ ಸುಟ್ಟ ಸ್ಥಿತಿಯಲ್ಲಿ ಅವ್ರ ಕೈ ಸಿಗುತ್ತೆ. ಅಲ್ಲಿದ್ದಂತಹ ಫೈರ್ ಇಂಟೆನ್ಸಿಟಿ ನೋಡಿದಾಗ್ಲೇನೆ ಇವ್ರಿಗೆ ಗೊತ್ತಾಗಿತ್ತು ಒಳಗಡೆ ಯಾರೇ ಇದ್ರು ಕೂಡ ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ತಕ್ಷಣ ಆ 4 ದೇಹಗಳನ್ನ ಪೋಸ್ಟ್ ಮಾರ್ಟಮ್ ಕಳಿಸೋದ್ರೊಟ್ಟಿಗೆ ತಿರುವನಂತಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಆಕ್ಸಿಡೆಂಟಲ್ ಕೇಸ್ ನು ಕೂಡ ಪೊಲೀಸರು ರಿಜಿಸ್ಟರ್ ಮಾಡ್ಕೋತಾರೆ. ಪೊಲೀಸರಿಗೆ ಪೋಸ್ಟ್ ಮಾರ್ಟಮ್ ಮತ್ತೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಗಳಿಂದ ಗೊತ್ತಾಗುತ್ತೆ ಈ 4 ಜನರು ಸತ್ತಿರುವಂತಹ ಕಾರಣ ಫೈರ್ ಅಲ್ಲ, ಅವರನ್ನ ಭೀಕರವಾಗಿ ಕೊಲೆ ಮಾಡಲಾಗಿತ್ತು ಅಂತ ಹೇಳಿ. ಇದೊಂದು ವೆಲ್ ಸೆಟಲ್ಡ್ ಫ್ಯಾಮಿಲಿ ಆಗಿರೋದ್ರಿಂದಾಗಿ ಅಂಡ್ ಆಲ್ಸೋ ಸಿಎಂ ರೆಸಿಡೆನ್ಸ್ ಹೌಸ್ ನಿಂದ ತುಂಬಾ ಹತ್ತಿರದಲ್ಲೇ ಈ ಘಟನೆ ನಡೆದಿರೋದ್ರಿಂದಾಗಿ ಪೊಲೀಸರ ಮೇಲೆ ತುಂಬಾ ಒತ್ತಡ ಇತ್ತು. ಅಷ್ಟಕ್ಕೂ ಈ ಒಂದು ಸಂಪೂರ್ಣ ಫ್ಯಾಮಿಲಿಯನ್ನ ಬ್ರೂಟಲ್ ಆಗಿ ಕೊಲೆ ಮಾಡಿ ಅವರನ್ನ ಅವರದ್ದೇ ಮನೆಯಲ್ಲಿ ಸುಟ್ಟು ಹಾಕುವಂತಹ ದ್ವೇಷ ಯಾರಿಗಿತ್ತು? ಯಾರಾದ್ರೂ ದುಡ್ಡುಗೋಸ್ಕರ ಈ ಕೊಲೆ ಮಾಡಿರ್ಬೋದಾ ಅನ್ಕೊಂಡಂತಹ ಪೊಲೀಸರಿಗೆ ಗೊತ್ತಾಗುತ್ತೆ ಮನೆಯಲ್ಲಿರುವಂತಹ 1 ರೂಪಾಯಿನೂ ಕೂಡ ಮಿಸ್ ಆಗಿಲ್ಲ. ಅಂಡ್ ಆ ಮನೆಯಲ್ಲಿದ್ದಂತಹ ಎಲ್ಲಾ ಒಡವೆಗಳು, ಬೆಲೆ ಬಾಳುವಂತಹ ಎಲ್ಲಾ ವಸ್ತುಗಳು ಕೂಡ ಸುಟ್ಟ ಸ್ಥಿತಿಯಲ್ಲಿ ಇದ್ರೂ ಅದೇ ಮನೆಯಲ್ಲೇ ಇದಾವೆ. ಇದೆಲ್ಲ ನೋಡ್ತಿರುವಂತಹ ಪೊಲೀಸರಿಗೆ ಅನ್ಸುತ್ತೆ ಯಾರಿಗಾದ್ರೂ ಇವ್ರ ಮೇಲೆ ದ್ವೇಷ ಇದ್ದು ಮಾಡಿದಾರ, ಇಷ್ಟೊಂದು ಭಯಂಕರವಾಗಿ ಅವ್ರನ್ನ ಸಾಯಿಸಬೇಕು ಅನ್ನೋದಾದ್ರೆ ಆ ತರದ ಕಾರಣವಾದ್ರೂ ಏನು? ಸೊ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಕೆ ಹೋಗ್ತಿದೀವಿ ಕೇರಳವನ್ನೇ ಬೆಚ್ಚಿ ಬೀಳಿಸಿದಂತಹ ನಂಬಿಕೆ ಮತ್ತು ಮೂಢನಂಬಿಕೆಗಳ ಮಧ್ಯದಲ್ಲಿ ನಿಲ್ಲುವಂತಹ ಈ ಸ್ಟೋರಿ, ಕೆಡಲ್ ಜಾನ್ಸನ್ ರಾಜ ಕೇಸ್. ವೆಲ್ಕಮ್ ಬ್ಯಾಕ್. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಂತಹ ಪೊಲೀಸರಿಗೆ ನೇಬರ್ಸ್ ಕಡೆಯಿಂದ ಗೊತ್ತಾಗುತ್ತೆ ಟೋಟಲ್ ಆಗಿ ಆ ಮನೆಯಲ್ಲಿ 5 ಜನ ವಾಸವಾಗಿದ್ರು ಅನ್ನೋದ್ರ ಬಗ್ಗೆ. ಬಟ್ ಇಲ್ಲಿ ಸಿಕ್ಕಿರುವಂತಹ ದೇಹಗಳು 4 ಜನದ್ದು. ಆ 4 ಜನದಲ್ಲಿ 3 ದೇಹಗಳು ಫೀಮೇಲ್ ಆಗಿದ್ರೆ 1 ದೇಹ ಮೇಲ್ ಇದೆ. ಅಂದ್ರೆ ಈ ಮನೆಯಲ್ಲಿದ್ದಂತಹ ಇನ್ನೊಬ್ಬ ಮೇಲ್ ವ್ಯಕ್ತಿಯ ಬಾಡಿ ಅಲ್ಲಿ ಸಿಕ್ಕಿರ್ಲಿಲ್ಲ. ಅಲ್ಲಿ ಸಿಗದೇ ಇರುವಂತಹ ವ್ಯಕ್ತಿಯ ಹೆಸರೇ ಕೆಡಲ್ ರಾಜ. ಈ ಕೆಡಲ್ ರಾಜ ಈ ಮನೆಯ ಹಿರಿಮಗ. ನೇಬರ್ಸ್ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಬೆಂಕಿ ಹತ್ತಿದ ದಿನದಂದೇನೆ ಅಲ್ಲಿರುವಂತಹ ಜನರು ಕೆಡಲ್ ರಾಜನ್ನ ನೋಡಿದ್ದಾರೆ. ಆ ಮನೆಯಿಂದ ತನ್ನ ಪ್ರಾಣವನ್ನು ಉಳಿಸ್ಕೊಂಡು ಆತ ಓಡ್ ಹೋಗ್ತಾ ಇದ್ದ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಇನ್ನು ಆ ಮನೆಯಲ್ಲಿ ಬೆಂಕಿಯಿಂದ ಸತ್ತಿರೋರ್ ಬಗ್ಗೆ ನೋಡೋದಾದ್ರೆ ಈ ಕೆಡಲ್ ರಾಜನ ತಂದೆ ಆದಂತಹ ರಾಜತಂಕನ್ 60 ವರ್ಷದವರು ಅಂಡ್ ಈ ಕೆಡಲ್ ರಾಜನ ತಾಯಿ ಆದಂತಹ ಡಾಕ್ಟರ್ ಜೀನ್ ಪದ್ಮಾ 58 ವಯಸ್ಸಿನವರು ಅಂಡ್ ಇವರಿಬ್ಬರ 2ನೇ ಮಗಳಾದಂತಹ 25 ವರ್ಷದ ಕ್ಯಾರ್ಲಿ ಅಂಡ್ ಇನ್ನೊಬ್ರು ಲಲಿತಾ ಅಂತ ಹೇಳಿ ಈ ಫ್ಯಾಮಿಲಿಯ ರಿಲೇಟಿವ್ ಅವರು ಪ್ರೊಫೆಸರ್ ಅವರ ಸಿಸ್ಟರ್ ಇಲ್ಲ. ಈ 4 ಜನರ ದೇಹ ಸಿಕ್ಕಿದ್ರು ಕೂಡ ತಮ್ಮ ಫ್ಯಾಮಿಲಿ ಸತ್ತಿರುವಂತಹ ವಿಷಯ ಎಲ್ಲಾ ಚಾನೆಲ್ ಗಳಲ್ಲಿ ಬರ್ತಿದ್ರು ಕೂಡ ಈ ಕೆಡಲ್ ರಾಜ ಆ ಮನೆಯಿಂದ ಓಡೋದನ್ನು ವಾಪಸ್ ಬರದೇ ಇರೋದು ಪೊಲೀಸರಿಗೆ ಆತನ ಮೇಲೆ ಒಂದು ದೊಡ್ಡ ಡೌಟ್ ನ ಕ್ರಿಯೇಟ್ ಮಾಡುತ್ತೆ. ಆತನ ಬಗ್ಗೆ ಅಕ್ಕಪಕ್ಕದ ಮನೆಯವರಲ್ಲಿ ವಿಚಾರಿಸಿದಾಗ ಪೊಲೀಸರಿಗೆ ಗೊತ್ತಾಗುತ್ತೆ ಅವನು ತುಂಬಾ ರಿಸರ್ವ್ಡ್ ಆಗಿರ್ತಿದ್ದಂತಹ ಹುಡುಗ, ಯಾರೊಟ್ಟಿಗೂ ಅಷ್ಟು ಮಾತಾಡ್ತಿರ್ಲಿಲ್ಲ. ಎಷ್ಟೋ ಜನರಿಗೆ ಅವ್ರಿಗೊಬ್ಬ ದೊಡ್ಡ ಮಗ ಇದಾನೆ ಅನ್ನೋದ್ರ ಬಗ್ಗೆನೂ ಕೂಡ ಗೊತ್ತಿರ್ಲಿಲ್ಲ. ಪೊಲೀಸರು ಆತನನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೀಡಿಯಾಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲಾ ಕಡೆನೂ ಕೂಡ ಆತನ ಫೋಟೋಗಳನ್ನ, ಬೇರೆ ಬೇರೆ ಪ್ಲೇಸ್ ಗಳಲ್ಲಿ ಆತನ ಪೋಸ್ಟರ್ ಗಳನ್ನು ಕೂಡ ಅಂಟಿಸ್ತಾರೆ. ಇದಾಗಿ 3 ದಿನಗಳ ನಂತರ ಏಪ್ರಿಲ್ 11, 2017 ಈತ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಕೂತಿರ್ತಾನೆ. ಆಗ ಅಲ್ಲಿರುವಂತಹ ರೈಲ್ವೆ ಪೊಲೀಸ್ ಆತನನ್ನ ಹಿಡ್ಕೊಂಡು ತಿರುವನಂತಪುರಂ ಪೊಲೀಸರಿಗೆ ಸಬ್ಮಿಟ್ ಮಾಡ್ತಾರೆ. ನೋಡಿ, ಈ ಅರೆಸ್ಟ್ ಒಂದು ಸಾಮಾನ್ಯವಾದಂತಹ ಅರೆಸ್ಟ್ ಆಗಿರ್ಲಿಲ್ಲ. ಈ
ಕೇಸ್ ನ ಭಯಂಕರವಾದಂತ ಒಂದು ಹಂತ ಅಂತಾನೆ ಹೇಳ್ಬೋದು. ಅಂಡ್ ಇವತ್ತಿಗೂ ಕೂಡ ನಾವು ಈ ಕೇಸ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಅದಕ್ಕೆ ಕಾರಣ ಒನ್ಸ್ ಈತನನ್ನ ಅರೆಸ್ಟ್ ಮಾಡಿದ ಮೇಲೆ ಆತನ ಸಂಪೂರ್ಣ ಫ್ಯಾಮಿಲಿ ಸತ್ತಿದೆ ಅಂತ ಗೊತ್ತಾದ ಮೇಲೆ ಆತ ನಡ್ಕೊಂತಿದ್ದಂತಹ ಆತನ ನಡೆನುಡಿ. ನೀವು ಆತ ಅರೆಸ್ಟ್ ಆಗಿದ್ದ ದಿನ ಆತ ಹೇಗಿದ್ದ ಅನ್ನುವಂತಹ ವಿಡಿಯೋಗಳನ್ನ ನೋಡಿದ್ರೆ ಈ ಶಾಕಿಂಗ್ ನಿಮಗೂ ಕೂಡ ಅನುಭವ ಆಗುತ್ತೆ. ನೀವು ವಿಡಿಯೋದಲ್ಲಿ ನೋಡಿರುವಂತಹ ವ್ಯಕ್ತಿ ಪೊಲೀಸರ ಒನ್ ಅಂಡ್ ಓನ್ಲಿ ಸಸ್ಪೆಕ್ಟ್. ತನ್ನ ಸಂಪೂರ್ಣ ಫ್ಯಾಮಿಲಿನ ಕಳ್ಕೊಂಡಿದ್ರು ಕೂಡ ಈತನ ಮುಖದಲ್ಲಿ ಯಾವುದೇ ತರನಾದಂತಹ ನೋವಿಲ್ಲ. ಅಂಡ್ ಈ ಹಂತಕ್ಕೆ ಎಲ್ರಿಗೂ ಕಾಡೋ ಪ್ರಶ್ನೆ ಏನು ಅಂದ್ರೆ, ಒಬ್ಬ ವ್ಯಕ್ತಿ ತನ್ನ ತಂದೆ, ತಾಯಿ, ತಂಗಿ, ರಿಲೇಟಿವ್ ಎಲ್ರನ್ನೂ ಕೂಡ ಕಳ್ಕೊಂಡ ಮೇಲೂ ಇಷ್ಟೊಂದು ನಗಾಡ್ಕೊಂಡು ಹೇಗಿರಕ್ ಸಾಧ್ಯ? ಇಟ್ಸ್ ನಾಟ್ ಜಸ್ಟ್ ಡಿಸ್ಕಸ್ಟಿಂಗ್, ಇಟ್ಸ್ ಒನ್ ಅಮಾಂಗ್ ದ ಹಾರಿಬಲ್ ಅಂಡ್ ಟೆರಿಫೈಯಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ದ ಪೊಲೀಸ್. ಅಂಡ್ ಈ ಕಡೆಲ್ ಪೊಲೀಸರ ಮುಂದೆ ಆತನ ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದನ್ನ ಕೇಳಿದ್ರೆ ನಿಮ್ಮ ಕೂದಲುಗಳು ಕೂಡ ನೆಟ್ಟಗಾಗ್ತವೆ. ಇವನ್ ಬಿಫೋರ್ ನಾವು ಆತ ಹೇಳಿರುವಂತಹ ವಿಷಯಕ್ಕೆ ಹೋಗಕ್ಕಿಂತ ಮುಂಚೆ ನಾವು ಈ ಕಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈತನ ಫ್ಯಾಮಿಲಿ ಒಂದು ವೆಲ್ ಸೆಟಲ್ಡ್ ಫ್ಯಾಮಿಲಿ. ಎಲ್ಲರೂ ಕೂಡ ಹೈಯರ್ ಲೆವೆಲ್ ನಲ್ಲಿ ಎಜುಕೇಶನ್ ಮುಗಿಸಿರುವಂತಹ ಫ್ಯಾಮಿಲಿ. ತಂದೆ ಒಬ್ಬ ಪ್ರೊಫೆಸರ್, ತಾಯಿನೂ ಕೂಡ ಒಬ್ಬ ಡಾಕ್ಟರ್. ಅದ್ರೊಟ್ಟಿಗೆ ಬೇರೆ ದೇಶಕ್ಕೆ ಹೋಗಿ ಎಜುಕೇಶನ್ ಮುಗಿಸ್ಕೊಂಡು ಬಂದು ಡಾಕ್ಟರ್ ಆಗಿರುವಂತಹ ತಂಗಿನೂ ಕೂಡ ಮನೆಯಲ್ಲಿದ್ದಾಳೆ. ಆದ್ರೆ ಈ ಕಡೆಲ್ ಬಗ್ಗೆ ನೋಡೋದಾದ್ರೆ ಓದೋದ್ರಲ್ಲಿ ಈತ ತುಂಬಾನೇ ವೀಕ್ ಆಗಿದ್ದ. ಇವನ್ ಸ್ಕೂಲ್ ಡೇಸ್ ನಲ್ಲೂ ಕೂಡ ಈತ ಓದೋದ್ರಲ್ಲಿ ಅಷ್ಟಕ್ಕಷ್ಟೇ ಆಗಿದ್ರೆ ಕಾಲೇಜ್ ನ ದಿನಮಾನಗಳಲ್ಲೂ ಕೂಡ ಈತ ಅಷ್ಟು ಹೇಳ್ಕೊಳ್ಳೋ ಲೆವೆಲ್ ಇರ್ಲಿಲ್ಲ. ಆಸ್ ಅ ಬ್ಯಾಕ್ ಗ್ರೌಂಡ್ ಫ್ಯಾಮಿಲಿ ಎಲ್ಲರೂ ಕೂಡ ಡಾಕ್ಟರ್ಸ್, ಎಜುಕೇಟೆಡ್ಸ್ ಇರೋದ್ರಿಂದಾಗಿ ಇವನ್ಗೆ ಫೋರ್ಸ್ಫುಲಿ ಒನ್ಸ್ ಬೇರೆ ದೇಶಕ್ಕೂ ಕೂಡ ಮೆಡಿಕಲ್ ಓದೋದಕ್ಕೋಸ್ಕರ ಕಳಿಸ್ತಾರೆ. ಅಂಡ್ ಆಬ್ವಿಯಸ್ಲಿ ಎಜುಕೇಶನ್ ಮೇಲೆ ಈತನಿಗೆ ಫೋಕಸ್ ಕಡಿಮೆ ಇರೋದ್ರಿಂದಾಗಿ ಈತ ಡ್ರಾಪ್ ಔಟ್ ಆಗಿ ಮತ್ತೆ ವಾಪಸ್ ಕೇರಳ ಓಡ್ ಬರ್ತಾನೆ. ನೋಡಿ, ಈತನ ಅನ್ಸಕ್ಸಸ್ಫುಲ್ ಮತ್ತೆ ಮನೆಯವ್ರಿಗೆ ಇಷ್ಟ ಆಗದೆ ಇರುವಂತಹ ಲೈಫ್ ಸ್ಟೈಲ್ ಏನಿದೆ, ಈತನನ್ನ ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಕೂಡ ತಡಿತಾ ಇತ್ತು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಈತ ಮನೆಯಿಂದ ಹೊರಗೆ ಹೋಗ್ತಾ ಇರ್ಲಿಲ್ಲ. ಅಷ್ಟೇ ಯಾಕೆ, ತನ್ನ ರೂಮ್ ಇಂದನೂ ಕೂಡ ಈತ ಆಚೆ ಬರ್ತಿರ್ಲಿಲ್ಲ. ಮನೆ ಕೆಲಸದವ್ರಿಗೂ ಕೂಡ ಆತನ ರೂಮ್ ಒಳಗಡೆ ಅಲೌಡ್ ಇರ್ಲಿಲ್ಲ. ಯಾವುದೇ ಫ್ರೆಂಡ್ಸ್, ಪಾರ್ಟಿ, ಹೊರಗಡೆ ಓಡಾಡೋದು ಯಾವ ಹವ್ಯಾಸಗಳು ಕೂಡ ಈತನಿಗೆ ಇರ್ಲಿಲ್ಲ. ಈತ ಒಂದು ದಿನ ಸಡನ್ ಆಗಿ ಬಂದು ಅವ್ರ ತಂದೆ ತಾಯಿಗೆ ಹೇಳ್ತಾನೆ, ನನಗೆ ಅನಿಮೇಷನ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ, ನಾನು ಬೇರೆ ದೇಶಕ್ಕೆ ಹೋಗಿ ಆಸ್ ಅ ಗೇಮಿಂಗ್ ಬಗ್ಗೆ ಎಜುಕೇಶನ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ. ಸೊ ತಂದೆ ತಾಯಿಗೆ ಆ ಹಂತಕ್ಕೆ ಅನ್ಸುತ್ತೆ, ಓಕೆ ಮಗನಿ ಮನೇಲೆ ಕೂತು ಜ್ಞಾನೋದಯ ಆಗಿದೆ ಅನ್ಸುತ್ತೆ, ಬೇರೆ ಕಡೆ ಹೋಗಿ ಓದ್ಬೇಕು ಅಂತ ಹೇಳ್ತಿದ್ದಾನೆ ಅಂತ ಹೇಳಿ ಆತನನ್ನ ಬೇರೆ ದೇಶಕ್ಕೆ ಓದೋದಕ್ಕೂ ಕೂಡ ಕಳಿಸ್ತಾರೆ. ಯುಕೆ ಹೋಗಿ ಅನಿಮೇಷನ್ ಕಲಿತಿದ್ದಂತಹ ಮಗ ಒಂದಿನ ಕಾಲ್ ಮಾಡಿ ಹೇಳ್ತಾನೆ, ನನಗೊಂದು ದೊಡ್ಡ ಕಂಪ್ನಿನಲ್ಲಿ ಆಸ್ ಅ ಗೇಮ್ ಡೆವಲಪರ್ ಆಗಿ ಕೆಲಸ ಸಿಕ್ಕಿದೆ, ನಾನು ಅದನ್ನ ಇಲ್ಲೇ ಕುತ್ಕೊಂಡು ಮಾಡ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ತರ ಮನೇಲಿದ್ದು ಕೂಡ ಮಾಡ್ಬೋದು ಅಂತ ಹೇಳಿ. ಈ ಒಂದು ವಿಷಯ ತಿಳಿದು ಮಗ ಓದಿದಾನೆ, ಒಂದ್ ಕೆಲ್ಸಕ್ಕೆ ಹತ್ಕೋತಿದ್ದಾನೆ ಅಂತ ಹೇಳಿ ಅವರ ತಂದೆ ತಾಯಿ ತುಂಬಾ ಖುಷಿನಲ್ಲಿದ್ರು. ಅವ್ರಿಗೆ ಗೊತ್ತಿರ್ಲಿಲ್ಲ ಈ ಖುಷಿ ತುಂಬಾ ದಿನದವರೆಗೂ ಇರಲ್ಲ ಅನ್ನೋದ್ರ ಬಗ್ಗೆ. ಓಕೆ, ಬನ್ನಿ ಈಗ ಪ್ರೆಸೆಂಟ್ ಡೇಸ್ ನಲ್ಲಿ ಈತ ಪೊಲೀಸರ ಹತ್ರ ಏನ್ ಹೇಳಿದಾನೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. 5th ಏಪ್ರಿಲ್ 2017 ಮಾರ್ನಿಂಗ್ ಅವರ ತಂದೆ ಮತ್ತೆ ಅವರ ತಂಗಿ ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು. ಅವಾಗ ಅವರ ತಾಯಿ ಹಾಲ್ ನಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇದ್ರು. ಹಾಲ್ ನಲ್ಲಿ ಕೂತಿರುವಂತಹ ತಮ್ಮ ಮದರ್ಗೆ ಕ್ಯಾಡಲ್ ಹೇಳ್ತಾನೆ, ನಾನೊಂದು ಗೇಮ್ ಡೆವಲಪ್ ಮಾಡಿದೀನಿ, ನೀವು ನನ್ನ ರೂಮಿಗೆ ಬಂದು ಅದನ್ನ ನೋಡಿ ಅಂತ ಹೇಳಿ. ಅದನ್ನ ನಂಬ್ಕೊಂಡು ಬಂದಿರುವಂತಹ ತಾಯಿ ರೂಮಿಗೆ ಬಂದು ಆತನ ಸಿಸ್ಟಮ್ ಎದುರುಗಡೆ ಕುತ್ಕೊಂಡು ಒಂದು ವಿಡಿಯೋ ಗೇಮ್ ಪ್ಲೇ ಮಾಡ್ತಾನೆ. ಅದನ್ನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಿಂದೆಯಿಂದ ತಾನು ಮೊದಲೇ ಆನ್ಲೈನ್ ನಲ್ಲಿ ಖರೀದಿ ಮಾಡಿದಂತಹ ಒಂದು ಕೊಡಲಿನ ತಗೊಂಡು ಜೋರಾಗಿ ಅವರ ತಲೆಗೆ ಹೊಡಿತಾನೆ. ತಕ್ಷಣ ನೆಲಕ್ಕಪ್ಪಳಿಸಿದಂತಹ ತಾಯಿ ಅಲ್ಲೇ ಒದ್ದಾಡಿ ತನ್ನ ಪ್ರಾಣವನ್ನ ಬಿಡ್ತಾರೆ. ನಂತರ ಆ ರೂಮ್ ನ ಕ್ಲೀನ್ ಮಾಡಿ ಆ ದೇಹವನ್ನ ಆತನ ವಾಶ್ರೂಮ್ ಒಳಗಡೆ ತಗೊಂಡು ಹೋಗಿ ಈತ ಹಾಕ್ತಾನೆ. ನೆಕ್ಸ್ಟ್ ಈತ ವೇಟ್ ಮಾಡ್ತಾ ಇದ್ದ ಯಾವಾಗ ಅವರ ತಂದೆ ಅವರ ತಂಗಿ ಮನೆಗೆ ಬರ್ತಾರೆ ಅಂತ ಹೇಳಿ. ಮಧ್ಯಾಹ್ನದ ಲಂಚ್ ಟೈಮ್ಗೆ ಅವರಿಬ್ರು ಮನೆಗೆ ಬರ್ತಾರೆ. ಅವರಿಬ್ರು ಒಟ್ಟಿಗೆ ಕೂತು ಈತ ಊಟ ಕೂಡ ಮಾಡ್ತಾನೆ. ಒನ್ಸ್ ಈತನ ಊಟ ಮುಗಿದ ನಂತರ ಆತನ ತಂದೆಗೂ ಕೂಡ ಹೇಳ್ತಾನೆ, ನಾನು ಈ ತರ ಒಂದು ಗೇಮ್ ಡೆವಲಪ್ ಮಾಡಿದೀನಿ, ನಿಮಗ್ ತೋರಿಸ್ತೀನಿ, ನೀವು ಬನ್ನಿ ಅಂತ ಹೇಳಿ. ಆತನ ತಂದೆ ಕೂಡ ಆ ರೂಮ್ ಒಳಗಡೆ ಹೋಗ್ತಾರೆ. ಹೋಗಿ ಅವರು ಸಿಸ್ಟಮ್ ನಲ್ಲಿ ಕೂತು ನೋಡುವಂತಹ ಸಂದರ್ಭದಲ್ಲಿ ಹಿಂದೆಯಿಂದ ಕೊಡ್ಲಿಯಿಂದ ಹೊಡೆದು ಇವ್ರನ್ನೂ ಕೂಡ ಸಾಯಿಸ್ತಾನೆ. ಅಂಡ್ ಸೇಮ್ ಆ ರೂಮ್ ನ ಕ್ಲೀನ್ ಮಾಡಿ ಮತ್ತೆ ಅವ್ರನ್ನೂ ಕೂಡ ವಾಶ್ರೂಮ್ ಒಳಗಡೆ ಹಾಕ್ತಾನೆ. ಅಂಡ್ ಮಾರ್ನಿಂಗ್ ಇಂದ ಮನೆಯಲ್ಲಿ ತಾಯಿ ಕಾಣಿಸ್ತಿಲ್ಲ. ಅಂಡ್ ಈಗ ತಾನೇ ಅಣ್ಣನ ರೂಮ್ಗೆ ವಿಡಿಯೋ ಗೇಮ್ ನೋಡ್ತೀನಿ ಅಂತ ಹೋದಂತಹ ತಂದೆ
ವಾಪಸ್ ಬಂದಿಲ್ಲ. ಆ ಮನೆಯ 25 ವರ್ಷದ ಮಗಳಾದಂತಹ ಕ್ಯಾರಲಿನ್ಗೆ ಇದೊಂದು ಸ್ವಲ್ಪ ಡೌಟ್ ಅನ್ಸುತ್ತೆ. ಅವಳು ಹೋಗಿ ಆತನ ರೂಮ್ ಡೋರ್ ನ ಬಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈತ ಒಳಗಡೆ ಕ್ಲೀನ್ ಮಾಡ್ತಾ ಇದ್ದ. ಯಾಕೆ ಏನು ಅಂತ ಕೇಳಿದ್ರು ಕೂಡ ಅವಳು ಏನು ಮಾತಾಡಕ್ ರೆಡಿ ಇರ್ಲಿಲ್ಲ. ಜಸ್ಟ್ ಡೋರ್ ಓಪನ್ ಮಾಡು, ನಾನು ನೋಡ್ತೀನಿ ಅಂತ ಹೇಳ್ತಾ ಇದ್ಲು. ಆಗ ಡೋರ್ ಓಪನ್ ಮಾಡಿ ಸಡನ್ ಆಗಿ ಅವಳ ಮೇಲೇನೂ ಕೂಡ ಅದೇ ಕೊಡ್ಲಿಯಿಂದ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಆತನೊಟ್ಟಿಗೆ ಅವಳು ಈ ಒಂದು ಅಟ್ಯಾಕ್ ನಲ್ಲಿ ತಪ್ಪಿಸ್ಕೊಳ್ಳಂತಹ ಪ್ರಯತ್ನನೂ ಕೂಡ ಮಾಡ್ತಾಳೆ. ಆದ್ರೆ ಈತ ಆಲ್ರೆಡಿ 2 ಜನರನ್ನ ಸಾಯಿಸಿದ್ದ. 3ನೇ ಕೊಲೆ ಈತನಿಗೆ ಅಷ್ಟು ಕಷ್ಟ ಆಗಿರ್ಲೇ ಇಲ್ಲ. ತನ್ನ ಸ್ವಂತ ತಂಗಿನೂ ಕೂಡ ಸಾಯಿಸಿದಂತ ಇವನು ಅವಳನ್ನು ಕೂಡ ಎಳ್ಕೊಂಡು ಹೋಗಿ ಆತನ ವಾಶ್ರೂಮ್ ನಲ್ಲಿ ಹಾಕೋತಾನೆ. ಇವ್ರು 3 ಜನರನ್ನು ಕೊಲೆ ಮಾಡಿದ ಮೇಲೆ ತನ್ನ ರೂಮ್ ವಾಶ್ ಮಾಡ್ಲಿಕ್ಕೆ ಈತ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಮನೆಯ ಕೆಲಸದವರು ಕೂಡ ಬರ್ತಾರೆ. ಮನೆ ಕೆಲ್ಸಕ್ಕೆ ಬಂದವರು ಕೂಡ ಕೇಳ್ತಾರೆ, ಎಲ್ಲಿದ್ದಾರೆ ನಿಮ್ಮ ಮದರ್ ಅಂತ ಹೇಳಿ. ಅವಾಗ ಈತ ಹೇಳ್ತಾನೆ, ಇಲ್ಲ ಅವರು ಒಂದು ಕೆಲಸದ ಮೇಲೆ ಕೊಯಂಬತ್ತೂರು ಹೋಗಿದ್ದಾರೆ, ಬರೋದು ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳಿದ್ದಾರೆ. ಇವತ್ತೇನ್ ನೀವು ಕೆಲಸ ಮಾಡೋದು ಬೇಡ, ನೀವು ಹೊರಡಿ ಅಂತಾನು ಕೂಡ ಹೇಳಿರ್ತಾರೆ. ಈ ಕೆಲಸದವ್ರಿಗೆ ಇದು ಹೊಸದೇನ್ ಆಗಿರ್ಲಿಲ್ಲ. ಯಾಕಂದ್ರೆ ಆ ಒಂದು ಫ್ಯಾಮಿಲಿ ತುಂಬಾ ಶೆಡ್ಯೂಲ್ಡ್ ಫ್ಯಾಮಿಲಿ ಆಗಿರ್ತಾ ಇತ್ತು, ತುಂಬಾ ಹೊರಗಡೆ ಓಡಾಡ್ತಾ ಇದ್ರು. ಹಾಗಾಗಿ ಈತ ಹೇಳಿದ್ದನ್ನ ನಂಬ್ಕೊಂಡು ಅವ್ರ ಮನೆಯಿಂದ ಹೋಗ್ತಾರೆ. ಅಂಡ್ ಇನ್ನ ಈ ಮನೆಯಲ್ಲಿ ಉಳಿದಿರುವಂತದ್ದು ಆ 70 ವರ್ಷದ ಅಜ್ಜಿ. ಅವ್ರಿಗೂ ಕೂಡ ಕೆಡಲ್ ಇದೇ ಸ್ಟೋರಿನೇ ಹೇಳಿದ್ದ. ಮೊದಲನೇ ದಿನ ಅವ್ರು ಅದನ್ನ ಒಪ್ಕೊಂಡು ಸುಮ್ಮನಾಗಿದ್ರು. ಬಟ್ 2ನೇ ದಿನ ಅವ್ರಿಗೆ ಯಾವುದೇ ಕಾಲ್ ಕೂಡ ಬರದೇ ಇರೋದನ್ನ ನೋಡಿ ಡೌಟ್ ಸ್ಟಾರ್ಟ್ ಆಗುತ್ತೆ. ಅವರು ಮೇಲಿಂದ ಮೇಲೆ ಈತನನ್ನ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದನ್ನ ಸಹಿಸದೇ ಇರುವಂತಹ ಕ್ಯಾಡಲ್ ಅವರನ್ನು ಕೂಡ ಅದೇ ಕೊಡಲಿಯಿಂದ ಕೊಲೆ ಮಾಡಿ ಆ ರೂಮ್ ಒಳಗಡೆ ಹಾಕಿದ್ದ. ಇವನ್ ಆಫ್ಟರ್ 2 ಡೇಸ್ ವರ್ಗು ಕೂಡ ಅದು ಹಾಗೆ ಇರುತ್ತೆ. ಯಾವಾಗ 3ನೇ ದಿನ ಅದು ಡಿಕಂಪೋಸ್ ಆಗಿ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇವನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂಡ್ ಇವನಿಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ, ಈ ಸ್ಮೆಲ್ ಇನ್ನೂ ಜಾಸ್ತಿ ಆಯ್ತು ಅಂದ್ರೆ ಅಕ್ಕ ಪಕ್ಕ ಮನೆಯವ್ರಿಗೂ ಕೂಡ ಗೊತ್ತಾಗ್ಬೋದು, ಅವ್ರು ನನ್ನ ಕ್ವಶನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿ. ಇವನು ಹೋಗಿ ಕ್ಯಾನ್ ಗಟ್ಲೆ ಪೆಟ್ರೋಲ್ ಗಳನ್ನ ತಗೊಂಡ್ಬಂದು ಅವರನ್ನ ಪೀಸ್ ಆಗಿ ಕಟ್ ಮಾಡಿ ಸ್ವಲ್ಪ ಸುಟ್ಟು ಹಾಕ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾನೆ. ಆ ಪ್ಲಾನ್ ಪ್ರಕಾರ ಪೆಟ್ರೋಲ್ ತಂದಂತ ಈತ ಒಬ್ಬೊಬ್ಬರನ್ನೇ ತಗೊಂಡು ಸುಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಈತನ ಪ್ಲಾನ್ ಈತ ಅನ್ಕೊಂಡಷ್ಟು ಈಸಿಯಾಗಿ ನಡೆಯಲ್ಲ. ಸಡನ್ ಆಗಿ ಬೆಂಕಿ ಆ ಪೆಟ್ರೋಲ್ ಹತ್ಕೊಳ್ಳುತ್ತೆ. ಪೆಟ್ರೋಲ್ ನಿಂದ ಇಡೀ ಮನೆಗೆನೆ ಅದು ಆವರಿಸುತ್ತೆ. ಬೆಂಕಿಯ ಪ್ರಮಾಣ ಎಷ್ಟು ಮಟ್ಟಿಗಿತ್ತು ಅಂದ್ರೆ ಈತ ಮೊದಲು ಅದನ್ನ ಸ್ಟಾಪ್ ಮಾಡುವಂತಹ ಪ್ರಯತ್ನ ಮಾಡ್ತಾನೆ. ಯಾವಾಗ ಇದನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅಂತ ಇವನ್ಗೆ ಅನ್ಸುತ್ತೋ ಆ ಮನೆಯಿಂದ ಈತ ಓಡೋಗ್ತಾನೆ. ಪೊಲೀಸರಿಗೆ ಇದೆಲ್ಲ ಕೇಳಿ ಶಾಕ್ ಆಗೋಗಿತ್ತು. ತನ್ನ ಫ್ಯಾಮಿಲಿನ ಕಂಪ್ಲೀಟ್ ಆಗಿ ಕೊಲೆ ಮಾಡಿ ಇಷ್ಟೊಂದು ನಕ್ಕೊಂಡು ಆರಾಮಾಗಿ ಒಬ್ಬ ವ್ಯಕ್ತಿ ಇರಕ್ ಹೇಗ್ ಸಾಧ್ಯ ಅಂತ ಹೇಳಿ ಇವ್ರು ಕೇಳ್ತಾರೆ, ಹೌದಪ್ಪ ನೀನು ಕೊಲೆ ಮಾಡಿದೀಯಾ, ಯಾವ ಕಾರಣಕ್ಕೋಸ್ಕರ ಅವ್ರನ್ನ ಇಷ್ಟೊಂದು ಬ್ರೂಟಲ್ ಆಗಿ ನೀನ್ ಕೊಲೆ ಮಾಡಿದೆ, ಇದ್ರ ಹಿಂದೆ ಏನ್ ಕಾರಣ ಇತ್ತು ನಿನಗೆ ಅಂತ ಹೇಳಿ. ಸೊ ಅವಾಗ ಈ ಕೆಡಲ್ ರಾಜ ಪೊಲೀಸರಿಗೆ ಹೇಳ್ತಾನೆ, ನಾನು ಯಾಕೆ ಮಾಡಿದೆ ಅಂದ್ರೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ ಆಕ್ಸ್ಟ್ರಲ್ ಪ್ರೊಜೆಕ್ಷನ್ ಗಳ ಬಗ್ಗೆ ಅಂತ ಹೇಳಿ. ಏನಿದೆ ಆಕ್ಸ್ಟ್ರಲ್ ಪ್ರೊಜೆಕ್ಷನ್? ನಿಜ ಹೇಳ್ಬೇಕಂದ್ರೆ ನಾನು ಕೂಡ ಈ ಒಂದು ಆಕ್ಸ್ಟ್ರಲ್ ಪ್ರೊಜೆಕ್ಷನ್ ಬಗ್ಗೆ ಕೇಳಿದ್ದು ಫಸ್ಟ್ ಟೈಮ್. ಅಂಡ್ ಇದ್ರ ಬಗ್ಗೆ ರಿಸರ್ಚ್ ಮಾಡುವಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ ಆಕ್ಸ್ಟ್ರಲ್ ಪ್ರೊಜೆಕ್ಷನ್ ಅಂದ್ರೆ ಒಂದು ದೇಹದಿಂದ ಒಬ್ಬ ವ್ಯಕ್ತಿಯ ಆತ್ಮವನ್ನ ಹೊರಗಡೆ ತೆಗೆದು ಅದ್ರ ಒಟ್ಟಿಗೆ ಮಾತಾಡೋದು ಅಂತ ಹೇಳಿ. ಅಂಡ್ ಇದನ್ನ ಎಷ್ಟೋ ಒಂದು ಬ್ಲಾಕ್ ಮ್ಯಾಜಿಕ್ ನಲ್ಲೂ ಕೂಡ ಮಾಡ್ತಾರೆ. ಇದರಿಂದಾಗಿ ಅವರು ದೇಹದ ಒಳಗಡೆ ಆತ್ಮ ಇದ್ದಾಗ ಏನೊಂದು ಕಂಟ್ರೋಲ್ ಅನ್ನೋದಿರುತ್ತೆ, ನಾವ್ ಯಾವ್ದನ್ನ ಮಾತಾಡಬೇಕು ಯಾವ್ದನ್ನ ಮಾತಾಡಬಾರ್ದು ಅನ್ನೋ ಕಂಟ್ರೋಲ್ ಏನಿರುತ್ತೆ ಅದನ್ನ ಹೊರತುಪಡಿಸಿ ಇವರು ಅದ್ರ ಒಟ್ಟಿಗೆ ಮಾತಾಡಬಹುದು. ಸೊ ಹಾಗಾಗಿ ನನ್ನ ಫ್ಯಾಮಿಲಿಯ ಆತ್ಮಗಳೊಟ್ಟಿಗೆ ಮಾತಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರು ಎಲ್ರನ್ನೂ ಕೂಡ ಸಾಯಿಸಿದೆ ಅಂತ ಈತ ಹೇಳ್ತಾರೆ. ಅಂಡ್ ಕೆಲವೊಂದಿಷ್ಟು ಸೋರ್ಸ್ ಗಳಲ್ಲಿ ಮೆನ್ಷನ್ ಆಗಿರೋ ಪ್ರಕಾರ ಈತ UK ಹೋಗಿದ್ದು ಕೂಡ ಅನಿಮೇಷನ್ ಬಗ್ಗೆ ಕಲ್ತ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಇದೇ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ಕಲಿಯೋದಕ್ಕೋಸ್ಕರ ಅಂತ ಹೇಳಿ. ಪೊಲೀಸರಿಗೆ ಈ ಮಾತ್ ಮೇಲೆ ನಂಬಿಕೆ ಇರ್ಲಿಲ್ಲ. ಯಾಕೆಂದ್ರೆ ಮೊದಲು ಆತನ ತಾಯಿಯನ್ನ ಸಾಯಿಸಿದ ನಂತರನೇ ಅವನಿಗೆ ಇದ್ರ ಬಗ್ಗೆ ಗೊತ್ತಾಗ್ತಿತ್ತು ಈ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಲ್ಲ ಅಂತ ಹೇಳಿ. ಇಫ್ ಇನ್ ಕೇಸ್ ಅವನೇನಾದ್ರೂ ಅವರ ತಾಯಿಯ ಆತ್ಮ ಜೊತೆಗೆ ಮಾತಾಡಿದ್ರೆ ಅವ್ನು ಸಕ್ಸಸ್ಫುಲ್ ಆಗಿದ್ರೆ ಆಮೇಲೆ ಉಳಿದವ್ರನ್ನು ಕೂಡ ಅವ್ನು ಮಾತಾಡ್ಲಿಕ್ಕೆ ಸಾಯಿಸಿದಾನೆ ಅಂತ ಒಪ್ಕೋಬಹುದಾಗಿತ್ತು. ಪೊಲೀಸರಿಗೆ ಇದೆಲ್ಲದೂ ಕೂಡ ಬೋಗಸ್, ಆತ ಸುಳ್ಳು ಹೇಳ್ತಿದ್ದಾನೆ ಅನಿಸ್ತಾ ಇತ್ತು. ಆತನ ಮೇಲೆ ಇವರು ಮತ್ತೊಂದ್ಸಾರಿ ಪ್ರೆಷರ್ ಹಾಕಿದಾಗ ತನ್ನ ಸ್ಟೇಟ್ಮೆಂಟ್ ನ ಈ ಕೆಡಲ್ ಚೇಂಜ್ ಕೂಡ ಮಾಡ್ತಾನೆ. ಇಲ್ಲ, ನಾನು ಅವ್ರನ್ನ ಈ ಎಕ್ಸ್ಪೆರಿಮೆಂಟ್ ಗೋಸ್ಕರ ಸಾಯಿಸ್ಲಿಲ್ಲ, ನನ್ನ ಅವ್ರು ತುಂಬಾ ಕೀಳಾಗಿ ನೋಡ್ತಾ ಇದ್ರು, ನಾನು ಓದದೇ ಇರೋದ್ರಿಂದಾಗಿ, ನಾನು ಕೆಲಸ ಮಾಡದೇ ಇರೋದ್ರಿಂದಾಗಿ ನನ್ನ ಶೇಮಿಂಗ್ ಮಾಡ್ತಾ ಇದ್ರು. ಅಂಡ್ ಬೇರೆ ಕಡೆ ಎಲ್ಲೂ ಓಡಾಡದೆ ಇರೋ ತರ ನನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು. ಸೊ ಹಾಗಾಗಿ ನನ್ನ ಫ್ಯಾಮಿಲಿ ಮೇಲೆ ನನಗೆ ಜಿಗುಪ್ಸೆ ಬಂದು ನಾನು ಅವ್ರನ್ನ ಸಾಯಿಸಿದೀನಿ ಅಂತಾನು ಕೂಡ ಸ್ಟೇಟ್ಮೆಂಟ್ ಕೊಡ್ತಾನೆ. ಸೊ ಈಸಿಲಿ ಈತನ ಸ್ಟೇಟ್ಮೆಂಟ್ ಗಳು 1 by 1 ಚೇಂಜ್ ಆಗ್ತಿರೋದನ್ನ ಅಬ್ಸರ್ವ್ ಮಾಡಿದಂತಹ ಪೊಲೀಸರು ಈತನಿಗೆ ಒಂದು ಕೌನ್ಸಿಲಿಂಗ್ ಕೂಡ ಡಾಕ್ಟರ್ ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇವನ್ ಆಫ್ಟರ್ 20 ಡೇಸ್ ಆದ್ಮೇಲೆ ಈ ಡಾಕ್ಟರ್ಸ್ ಗಳ ರಿಪೋರ್ಟ್ ಕೂಡ ಬರುತ್ತೆ. ಇವನು ಟ್ರಯಲ್ ನ ಫೇಸ್ ಮಾಡ್ಲಿಕ್ಕೆ ಅನ್ಫಿಟ್ ಆಗಿದ್ದಾನೆ, ಇವನಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಗಳಿದಾವೆ, ಮೆಂಟಲಿ ಈತ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿ. ಸೊ ಈ ಒಂದು ರಿಪೋರ್ಟ್ ಮೇಲೆ ಆತನನ್ನ ಜುಡಿಷಿಯಲ್ ಕಸ್ಟಡಿಗೂ ಕೂಡ ಹಾಕಲಾಗುತ್ತೆ. ಬಟ್ ಆದ್ರೆ
ಪೊಲೀಸರಿಗೆ ಇದನ್ನ ನಂಬೋದು ಸ್ವಲ್ಪ ಕಷ್ಟ ಆಗಿತ್ತು. ಯಾಕೆ ಅಂದ್ರೆ ತಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಪೊಲೀಸರಿಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿತ್ತು, ಅವರ ತಂದೆ ತಾಯಿ ಮತ್ತೆ ಅವರ ತಂಗಿಯನ್ನ ಸಾಯಿಸಿದಂತಹ ಈತ ಕಂಪ್ಲೀಟ್ ಆಗಿ ಇಂಟರ್ನೆಟ್ ಅಲ್ಲಿ ನೋಡ್ಕೊಂಡಿದ್ದ ಯಾವ ರೀತಿಯಾಗಿ ಬಾಡಿನ ಡಿಸ್ಪೋಸ್ ಮಾಡಬಹುದು ಅನ್ನೋದ್ರ ಬಗ್ಗೆ. ಆನ್ಲೈನ್ ನಲ್ಲಿ ಈತ ಸರ್ಚ್ ಮಾಡಿದಂತಹ ಆನ್ಲೈನ್ ಹಿಸ್ಟ್ರಿ ಆಗಿರ್ಬೋದು, ಆತ ಪರ್ಚೇಸ್ ಮಾಡಿರುವಂತಹ ಪೆಟ್ರೋಲ್ ನ ರೀತಿ ಆಗಿರ್ಬೋದು, ಮತ್ತೆ ಆತ ಪರ್ಚೇಸ್ ಮಾಡಿರುವಂತಹ ಆನ್ಲೈನ್ ವಸ್ತುಗಳ ರೀತಿ ಆಗಿರ್ಬೋದು, ಇದೆಲ್ಲ ಅಬ್ಸರ್ವ್ ಮಾಡುತ್ತಿದ್ದಂತಹ ಪೊಲೀಸರು ಹೇಳ್ತಿದ್ದು ಒಂದೇನೆ, ಈತ ಫಿಟ್ ಆಗಿದ್ದಾನೆ, ಈತ ಟ್ರಯಲ್ ನ ಫೇಸ್ ಮಾಡಬಹುದು ಅಂತ ಹೇಳಿ. ಬಟ್ ಆಸ್ ಅ ಮೆಡಿಕಲ್ ಕಂಡೀಷನ್ ಈತನ ಬಗ್ಗೆ ತಿಳಿದಂತಹ ಡಾಕ್ಟರ್ಸ್ ಹೇಳ್ತಾರೆ, ಇಲ್ಲ ಆತ ಫಿಟ್ ಆಗಿಲ್ಲ, ಈತ ಟ್ರಯಲ್ ನ ಫೇಸ್ ಮಾಡಕ್ ಆಗಲ್ಲ ಅಂತ ಹೇಳಿ. ನೋಡಿ, ಈ ಹೆಲ್ತ್ ಕಂಡೀಷನ್ ಅನ್ನೋದು ಕೋರ್ಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕೋರ್ಟ್ ಹೇಳುತ್ತೆ ಏನಂದ್ರೆ, ಯಾರಿಗೆ ಅವ್ರ ಮೇಲಿರುವಂತಹ ಅಫೆನ್ಸ್ ನ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇರುತ್ತೆ ಅಂತವ್ರು ಮಾತ್ರ ಟ್ರಯಲ್ ಫೇಸ್ ಮಾಡಬಹುದು ಅಂತ ಹೇಳಿ. ಮೆಡಿಕಲ್ ಕಂಡೀಷನ್ ಬೇಸ್ ಮೇಲೆ ಅವನ್ನ ಹೊರಗಡೆ ಬಿಡುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇದು ಪೊಲೀಸರಿಗೆ ಒಪ್ಪಿಗೆ ಇರ್ಲಿಲ್ಲ. ಅಂಡ್ ಅವನು ಈ ತರ ತನ್ನನ್ನ ತಾನು ಹುಚ್ಚನ್ ತರ ಪ್ರೊಜೆಕ್ಟ್ ಮಾಡ್ಕೋತಿರುವಂತಹ ಕಾರಣ ಟ್ರಯಲ್ ನಿಂದ ತಪ್ಪಿಸ್ಕೋಬೇಕು ಅನ್ನೋದಾಗಿತ್ತು ಅನ್ನೋದು ಪೊಲೀಸರ ವಾದ ಆಗಿತ್ತು. ಆದ್ರೆ ಇನ್ ಜನರಲ್ ನಮಗೆ ಈ ಕೇಸ್ ನ ನೋಡ್ತಿರುವಾಗ ತುಂಬಾ ಪ್ರಶ್ನೆ ಕಾಡುತ್ತೆ, ಓಕೆ ಅವನು ಮಾಡದಾಗಿದ್ರು ಕೂಡ ಕೊಲೆನ ಏನಕ್ ಮಾಡ್ದ ಅಂತ ಹೇಳಿ. ನಿಮ್ಮ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಹಂಗೆ ಇಟ್ಕೊಳ್ಳಿ, ಇನ್ ಮೇಲೆ ನಿಮ್ಗೆ ಅದಕ್ಕೆ ಉತ್ತರಗಳು ಸಿಗ್ತಾ ಹೋಗುತ್ತೆ. ನೋಡಿ, ಸದ್ಯಕ್ಕೆ ಜೈಲಿರುವಂತಹ ಕಡೆಲ್ ಒಂದು ದಿನ ರಾತ್ರಿ ಸಡನ್ ಆಗಿ ಎದ್ದವನೇ ಆತನೊಟ್ಟಿಗೆನೆ ಮಲ್ಕೊಂಡಿದ್ದಂತಹ ಇನ್ನೊಬ್ಬ ಕೈದಿಯ ಕುತ್ತಿಗೆ ಹಿಚ್ಕೋಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಈತ ತುಂಬಾ ಜೋರಾಗಿ ಕಿರಿಸ್ತಾ ಇದ್ದ, ಅದ್ರ ಒಟ್ಟಿಗೆ ಆತನನ್ನ ಜೋರಾಗಿ ಹೊಡಿತಾ ಇದ್ದ. ಅಕ್ಕಪಕ್ಕದಲ್ಲಿದ್ದಂತಹ ಜನರು ಆತನನ್ನ ಬಿಡಿಸಿ ಅವರಿಬ್ರು ಕೂಡ ಸಪರೇಟ್ ಮಾಡ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಈ ಕಡೆಲನ್ನ ಒಂದು ಸಪರೇಟ್ ಆದಂತಹ ಸೆಲ್ಗೂ ಕೂಡ ಹಾಕ್ಲಾಗುತ್ತೆ. ಸೊ ಈ ಸೆಲ್ ನಲ್ಲಿ ಆತ ಇನ್ಮೇಲೆ ಯಾರನ್ನೂ ಕೂಡ ಮೀಟ್ ಆಗುವಂತಹ ಅವಕಾಶ ಇರ್ಲಿಲ್ಲ. ಅಂಡ್ ಇದಾಗಿದ್ದ ನೆಕ್ಸ್ಟ್ ಡೇ ಆ ಜೈಲ್ ಅಧಿಕಾರಿಯಾದಂತಹ ಶ್ರೀಲೇಖಾ ಅನ್ನುವಂತಹ ಒಬ್ರು ಡಿಜಿ ಏನಿದ್ರು, ಈ ಕ್ಯಾಡಲ್ ನಿಂದ ಅಟ್ಯಾಕ್ ಗೆ ಒಳಗಾದಂತಹ ವ್ಯಕ್ತಿನ ಮಾತಾಡ್ಸೋದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾರೆ. ಅವ್ನು ಹೇಗಿದ್ದಾನೆ, ಆತನಿಗೆ ಏನಾದ್ರೂ ಆಗಿದ್ದಾನೆ ಅನ್ನೋದನ್ನ ತಿಳ್ಕೊಳಕ್ ಹೋಗಿ ಆತನನ್ನ ಮಾತಾಡಿಸ್ತಾರೆ. ಅದ್ರೊಟ್ಟಿಗೆ ಅವ್ರು ಹೇಳ್ತಾರೆ, ಈತನ ಮೇಲೆ ದಾಳಿ ಮಾಡಿರುವಂತಹ ವ್ಯಕ್ತಿನೂ ಕೂಡ ನಾನು ನೋಡ್ಬೇಕು ಅಂತ ಹೇಳಿ. ಇವನ್ ಅವ್ರ ಒಟ್ಟಿಗೆ ಇದ್ದಂತಹ ಪೊಲೀಸ್ ಹೇಳ್ತಾರೆ, ಇಲ್ಲ ಮೇಡಮ್, ಆತ ತುಂಬಾ ವಿಚಿತ್ರವಾಗಿದ್ದಾನೆ, ಆತ ತುಂಬಾ ಡಿಫ್ರೆಂಟ್ ಆಗಿದ್ದಾನೆ, ಆತನನ್ನ ಮಾತಾಡ್ಸೋದು ಅಷ್ಟು ಈಸಿ ಇಲ್ಲ ಅಂತ ಹೇಳಿ. ಬಟ್ ಆದ್ರೂ ಕೂಡ ಇವ್ರು ಹೇಳ್ತಾರೆ, ಇಲ್ಲ ನಾವು ಆತನನ್ನು ಕೂಡ ಮಾತಾಡಿಸ್ಬೇಕು ಅಂತ ಹೇಳಿ. ಸೊ ಇವ್ರು ಹೋಗ್ತಾರೆ, ಅವನ ಒಟ್ಟಿಗೆ ಕುತ್ಕೊಂಡು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಮೊದಲು ಪೊಲೀಸರು ತುಂಬಾ ಜನ ಇರೋದ್ರಿಂದಾಗಿ ಕ್ಯಾಡಲ್ ಅಲ್ಲಿ ಯಾವುದೇ ತರನಾದಂತಹ ವಿಷಯ ಮಾತಾಡಕ್ ರೆಡಿ ಇರ್ಲಿಲ್ಲ. ಅವಾಗ ಈ ಡೈರೆಕ್ಟರ್ ಜನರಲ್ ಆದಂತಹ ಶ್ರೀಲೇಖಾ ಅವರು ಅವ್ರ ಒಟ್ಟಿಗೆ ಇದ್ದಂತಹ ಎಲ್ಲಾ ಪೊಲೀಸರನ್ನು ಕೂಡ ಆ ರೂಮ್ ಇಂದ ಹೊರಗಡೆ ಹೋಗಕ್ ಹೇಳ್ತಾರೆ. ಇವ್ರಿಗೆ ಒಂದು ಬೆಲ್ ಕೂಡ ಕೊಡ್ಲಾಗಿತ್ತು. ಇಫ್ ಇನ್ ಕೇಸ್ ಅವನಿಂದ ಏನಾದ್ರೂ ಸಮಸ್ಯೆ ಆಗ್ತಿದೆ ಅಂದ್ರೆ ಈ ಬೆಲ್ ನ ನೀವು ಪ್ರೆಸ್ ಮಾಡಿ, ನಿಮ್ಗೆ ಈ ಕಮ್ಯುನಿಕೇಶನ್ ಏನಾದ್ರೂ ಅನ್ಕಂಫರ್ಟಬಲ್ ಅನಿಸ್ತಿದ್ರು ಕೂಡ ಈ ಬೆಲ್ ಪ್ರೆಸ್ ಮಾಡಿ, ನಾವೆಲ್ಲ ಬರ್ತೀವಿ ಅನ್ನೋದನ್ನು ಕೂಡ ಹೇಳಿರ್ತಾರೆ. ಅವಾಗ ಈ ಡಿಜಿ ಕೇಳ್ತಾರೆ ಅವನ್ನ, ಏನ್ ಕಾರಣಕ್ಕೋಸ್ಕರ ನೀನು ಅವನ್ನ ಹೊಡಿತಾ ಇದ್ದೆ ಅಂತ ಹೇಳಿ. ಇಷ್ಟೊತ್ತವರೆಗೂ ಸುಮ್ಮನೆ ಇದ್ದಂತಹ ಕೆಡಲ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ನಾನು ಅವನ್ನ ಹೊಡಿತಾ ಇರ್ಲಿಲ್ಲ, ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು ಆತನನ್ನ ಹೊಡಿ, ಸಾಯಿಸು ಅಂತ ಹೇಳಿ ಅಂತ. ನಿನಗೆ ಯಾರು ಹೇಳ್ತಾ ಇದ್ರು ಆತನನ್ನ ಸಾಯಿಸು ಅಂತ ಹೇಳಿ ಅಂದಾಗ ಹೇಳ್ತಾನೆ, ನನಗೆ ಒಂದು ಕಪ್ಪಗೆ ದೊಡ್ಡದಾದಂತಹ ಕಣ್ಣಿರುವಂತಹ, ರಕ್ತದಿಂದ ಕೂಡಿರುವಂತಹ ಮುಖ ಇರುವಂತಹ ಒಂದು ಹೆಣ್ಣಿನ ದೃಶ್ಯ ಕಂಡು ಬರುತ್ತೆ. ಅದು ನನ್ನ ತಲೆಯಲ್ಲಿ ಯಾವಾಗ್ಲೂ ಹೇಳ್ತಾ ಇರುತ್ತೆ, ಸಾಯಿಸು 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 ಅಂತ ಹೇಳಿ. ನನಗದನ್ನ ಕೇಳಿ ಕೇಳಿ ತಲೆನೋವು ಬರುತ್ತೆ. ಅಟ್ಲೀಸ್ಟ್ ಅವನನ್ನ ಸಾಯಿಸಿದ್ರೆ ಇದು ಸುಮ್ಮನಾಗತ್ತೆ ಅಂತ ಹೇಳಿ ನಾನು ಅವನ್ನ ಸಾಯಿಸಕ್ ರೆಡಿ ಆಗಿದ್ದೆ ಅಂತ ಹೇಳಿ. ಈ ಮಾತನ್ನ ಕೇಳಿದಂತಹ ಡಿಜೆ ಅವ್ರಿಗೆ ಭಯ ಆಗುತ್ತೆ. ಆದ್ರೂ ಕೂಡ ತುಂಬಾ ಕಾಮ್ ಆಗಿ ಕುತ್ಕೊಂಡು ಆತನಿಗೆ ನೆಕ್ಸ್ಟ್ ಕ್ವಶನ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಕೇಳ್ತಾರೆ, ನಿಮ್ಮ ತಂದೆ ತಾಯಿನ ಸಾಯಿಸೋದಕ್ಕೂ ಕೂಡ ಇದೇ ಆತ್ಮ ನಿನಗೆ ಹೇಳ್ತಾ ಇತ್ತಾ ಅಂತ ಹೇಳಿ. ಆಗ ಆತ ಹೇಳ್ತಾನೆ, ಹೌದು, ನನಗ ಆತ್ಮ ಹೇಳ್ತಾ ಇರತ್ತೆ ಸಾಯಿಸು ಸಾಯಿಸು ಅಂತ ಹೇಳಿ. ಅದು ಒಬ್ಬೊಬ್ಬರನ್ನೇ ಸಾಯಿಸ್ತಾ ಹೋದಷ್ಟು ಕೂಡ ಸುಮ್ಮನಾಗ್ತಾ ಇತ್ತು ಅಂತ ಹೇಳಿ. ಅವಾಗ ಅವ್ರು ಕೇಳ್ತಾರೆ, ನಿನಗೆ ಯಾವಾಗಿಂದ ಈ ತರದ ಆತ್ಮ ಕೇಳಿಸ್ತಿದೆ ಮಾತು ಅಂತ ಹೇಳಿ. ಅದಕ್ಕೆ ಆತ ಉತ್ತರ ಕೊಡ್ತಾನೆ, ನಾನು 12 ವರ್ಷದವನು ಇದ್ದಾಗ್ಲಿಂದನೂ ಕೂಡ ನನಗೆ ಈ ಆತ್ಮ ಕಾಣಿಸ್ತಿದೆ. ನಾನು ಇದನ್ನ ನಮ್ಮ ತಂದೆ ತಾಯಿ ಹತ್ರನೂ ಕೂಡ ಹೇಳ್ಕೊಂಡಿದ್ದೆ ಅಂತ ಹೇಳಿ. ಒಂದ್ಸ ಆತ ಅವರ ತಾಯಿ ಹತ್ರ ಹೇಳ್ಕೊಂಡಿದ್ದಾಗ್ಲೂ ಕೂಡ ಅವರ ತಾಯಿ ಒಬ್ಬ ಚರ್ಚ್ ಫಾದರ್ ನ ಕರೆಸಿ ಮನೆಯಲ್ಲೇನೆ ಒಂದ್ ತರದ ಎಕ್ಸಾಸಿಸಮ್ ತರನು ಕೂಡ ಈತನ ಮೇಲೆ ಮಾಡಿದ್ರು. ಈ ವಿಷಯದ ಬಗ್ಗೆ ಪೊಲೀಸರು ಕೂಡ ತಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆತನ ಸ್ನೇಹಿತನ ಒಟ್ಟಿಗೆನೂ ಕೂಡ ಈ ವಿಷಯನ ಈತ ಹೇಳ್ಕೊಂಡಿದ್ದ. ಅಂಡ್ ಯಾವ ಚರ್ಚ್ಗೆ ಆತನನ್ನ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಾ ಇದ್ರು, ಆ ಚರ್ಚ್ ಕಡೆಯಿಂದನೂ ಕೂಡ ಕನ್ಫರ್ಮ್ ಮಾಡಿದ್ರು ಇವ್ರು ನಮ್ಮ ಚರ್ಚ್ಗೆ ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ. ನೋಡಿ, ಒಬ್ಬ ಡಾಕ್ಟರ್ ಆಗಿದ್ರು ಕೂಡ ಇವರ ತಾಯಿ ಆತನ ಮೆಂಟಲ್ ಇಲ್ನೆಸ್ಗೋಸ್ಕರ ಟ್ರೀಟ್ಮೆಂಟ್ ಅನ್ನ ಕೊಡಿಸೋದನ್ನ ಬಿಟ್ಟು ಒಂದು ಚರ್ಚ್ಗೂ ಕೂಡ ಕರ್ಕೊಂಡು ಹೋಗಿದ್ರು ಅಂದ್ರೆ ಯೋಚನೆ ಮಾಡಿ, ಅವರ ಮನೆಯಲ್ಲಿ ಯಾವ ತರನಾದಂತಹ ಅನ್ಯೂಶುವಲ್ ಘಟನೆಗಳು ಅವ್ರಿಗೆ ಫೀಲ್ ಆಗಿತ್ತು ಅನ್ನೋದ್ರ ಬಗ್ಗೆ
ನಮಗ್ ಗೊತ್ತಾಗಲ್ಲ. ಈತನ ನಡವಳಿಕೆ, ಈತ ಹೇಳ್ತಿದ್ದಂತಹ ಆತ್ಮದ ಕಥೆಗಳು ತುಂಬಾನೇ ಟೆರಿಫೈಯಿಂಗ್ ಆಗಿದ್ರು ಕೂಡ ತುಂಬಾ ಅನ್ಕಂಫರ್ಟಬಲ್ ಅನಿಸ್ತಾ ಇತ್ತು ಅನ್ಸುತ್ತೆ. ಅದೇ ತರದ ಕಥೆಗಳನ್ನ ಈಗ ಈತ ಡಿಜಿ ಮುಂದೆ ಹೇಳ್ತಾ ಇದ್ದ. ಆ ಡಿಜಿ ಕೇಳ್ತಾರೆ, ಆ ಆತ್ಮ ನಿನ್ ಜೊತೆ ಯಾವಾಗ್ಲೂ ಮಾತಾಡ್ತಿದೆ ಅಂತ ಹೇಳ್ತೀಯ ಅಲ್ವಾ, ಈಗ್ಲೂ ಕೂಡ ಆ ಆತ್ಮ ನಿನ್ ಜೊತೆ ಮಾತಾಡ್ತಿದೇನಾ ಅಂತ ಹೇಳಿ. ಅವಾಗ ಕ್ಯಾಡಲ್ ಹೇಳ್ತಾನೆ, ಹೌದು, ಈಗ್ಲೂ ಕೂಡ ಆ ಆತ್ಮ ನನ್ ಜೊತೆ ಮಾತಾಡ್ತಿದೆ, ಅದು ನನ್ನ ಎದುರುಗಡೆನೆ ನಿಂತ್ಕೊಂಡಿದೆ ಅಂತ ಹೇಳಿ. ಎದುರುಗಡೆ ನಿಂತ್ಕೊಂಡಿದೆ ಅಂದ್ರೆ ಎಲ್ಲಿ ನಿಂತ್ಕೊಂಡಿದೆ ಅಂತ ಅವ್ರು ಕೇಳ್ತಾರೆ. ಅವಾಗ ಆತ ಹೇಳ್ತಾನೆ, ಅದು ನಿಮ್ಮ ಹಿಂದೆನೆ ನಿಂತ್ಕೊಂಡಿದೆ, ಕಪ್ಪನೆಯ ಉದ್ದನೆಯ ಕೂದಲಿದೆ ಅದಕ್ಕೆ, ಅದರ ಮುಖದ ತುಂಬಾ ಕಂಪ್ಲೀಟ್ ಆಗಿ ಬ್ಲಡ್ ಆಗಿದೆ, ಅದರ ಕಣ್ಣುಗಳೆಲ್ಲ ರಕ್ತ ರೀತಿಯಲ್ಲಿ ಕೆಂಪಾಗಿದೆ, ಅದು ನನಗೆ ಯಾವಾಗ್ಲೂ ಕೂಡ ಏನಾದ್ರೂ ಹೇಳ್ತಾ ಇರುತ್ತೆ, ಈಗ್ಲೂ ಕೂಡ ಹೇಳ್ತಾ ಇದೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತಹ ಡಿಜೆ ಅವ್ರಿಗೆ ಭಯ ಆಗಿರುತ್ತೆ, ಆದ್ರೂ ಕೂಡ ಹಿಂದೆ ತಿರುಗವ್ರು ನೋಡಲ್ಲ. ಆತನನ್ನ ಕೇಳ್ತಾರೆ, ಈಗ ನಿನ್ಗ ಆತ್ಮ ಏನ್ ಹೇಳ್ತಿದೆ ಅಂತ ಹೇಳಿ. ಅವಾಗ ಆ ಕ್ಯಾಡಲ್ ರಾಜ್ ಹೇಳ್ತಾನೆ, ಸಾಯಿಸು ಅವರನ್ನ, ಸಾಯಿಸು ಅವರನ್ನ, ಸಾಯಿಸು ಅಂತ ಹೇಳ್ತಿದೆ ಅಂತ ಹೇಳಿ. ಈಗ ಅಲ್ಲಿ ಕೂತಿರುವಂತ ಡಿಜೆ ಶ್ರೀಲೇಖಾ ಅವ್ರಿಗೆ ಅರ್ಥ ಆಗುತ್ತೆ, ನಾನ್ ಬೆಲ್ ಹೊಡೆಯುವಂತ ಸಮಯ ಬಂದಿದೆ ಅಂತ ಹೇಳಿ. ಅವಾಗ ಅವ್ರು ಬೆಲ್ ಮಾಡ್ತಾರೆ. ಅಲ್ಲಿಗೆ ಬೇರೆ ಬೇರೆ ಪೊಲೀಸರು ಬಂದು ಕ್ಯಾಡಲ್ ರಾಜನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇವನ್ ಆತನನ್ನ ಕರ್ಕೊಂಡು ಹೋಗುವಾಗ್ಲೂ ಕೂಡ ಆ ಡೈರೆಕ್ಟರ್ ಜನರಲ್ ಶ್ರೀಲೇಖಾ ಅವರ ಮುಖವನ್ನ ನೋಡಿ ಆತ ನಗ್ತಾ ಇದ್ದಂತೆ. ಈ ವಿಷಯವನ್ನ ಖುದ್ದಾಗಿ ഈ ഡയറക്ടർ ಜನರಲ್ ತಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹೇಳ್ಕೊಂಡಿದ್ದಾರೆ. ആ ഭൂതമാണ് ഇപ്പൊ മാഡത്തിന്റെ പുറകെ നിൽക്കുന്നത്. അപ്പൊ ഞാൻ ചോദിച്ചു, എന്തോ ചെയ്യുന്ന ഭൂതം ഇപ്പൊ എന്റെ അടുത്ത് പറയുന്നു. ಇದಾದ್ಮೇಲೆ ಪೊಲೀಸರು ಈತನ ಬಗ್ಗೆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿ ಡಾಕ್ಟರ್ಗಳ ರಿಪೋರ್ಟ್ ಗಳನ್ನು ಕೂಡ ತಗೊಂಡು ಚಾರ್ಜ್ ಶೀಟ್ ನ ರೆಡಿ ಮಾಡಿ ಕೋರ್ಟ್ಗೆ ಚಾರ್ಜ್ ಶೀಟ್ ನ ಸಬ್ಮಿಟ್ ಮಾಡ್ತಾರೆ. ಒನ್ಸ್ ಚಾರ್ಜ್ ಶೀಟ್ ನೋಡಿದಂತಹ ಸೆಷನ್ಸ್ ಕೋರ್ಟ್ ಹೇಳುತ್ತೆ, ಇಲ್ಲ ಆತ ಕಂಪ್ಲೀಟ್ಲಿ ಫಿಟ್ ಇದ್ದಾನೆ, ಆತ ಟ್ರಯಲ್ ನ ಫೇಸ್ ಮಾಡಬಹುದು, ನಾವು ಟ್ರಯಲ್ ನ ಸ್ಟಾರ್ಟ್ ಮಾಡಿ ಅಂತ ಹೇಳಿ. 20th ಜನವರಿ 2018 ಗೆ ಈ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಅಂಡ್ 12th ಮೇ 2025 ಗೆ ತಿರುವನಂತಪುರಂ ನ ಅಡಿಷನಲ್ ಸೆಷನ್ಸ್ ಕೋರ್ಟ್ ನಲ್ಲಿ ಈತ ಫೌಂಡ್ ಗಿಲ್ಟಿ. ಒನ್ಸ್ ಈತ ನಾನೇ ಮಾಡಿದೀನಿ ಅಂತ ಹೇಳಿ ಗಿಲ್ಟಿ ಅಂತ ಒಪ್ಕೊಂಡ ಮೇಲೆ ನೆಕ್ಸ್ಟ್ ಡೇ 13th ಮೇ 2025 ಗೆ ಈತನಿಗೆ ಜಡ್ಜ್ಮೆಂಟ್ ಕೂಡ ಆಗುತ್ತೆ. ಜೀವಾವಧಿ ಶಿಕ್ಷೆಯ ಜೊತೆಗೆ 15 ಲಕ್ಷ ರೂಪಾಯಿ ದಂಡವನ್ನ ಈತ ಕಟ್ಟಬೇಕಾಗತ್ತೆ. ಆ 15 ಲಕ್ಷ ರೂಪಾಯಿ ದಂಡವನ್ನ 70 ವರ್ಷದ ಲಲಿತಾ ಅವರು ಏನ್ ಸತ್ತಿದ್ರು ಅವರ ಫ್ಯಾಮಿಲಿಗೆ ಕಾಂಪನ್ಸೇಷನ್ ಆಗಿ ಕೊಡಲಾಗುತ್ತೆ. ಅಂಡ್ ಕೊನೆಯದಾಗಿ ಈ ಕ್ಯಾಡಲ್ ಜಾನ್ಸನ್ ರಾಜ ತಿರುವನಂತಪುರಂನ ಪೂಜಾಪುರ ಸೆಂಟ್ರಲ್ ಜೈಲ್ ನಲ್ಲಿ ಈಗಲೂ ಕೂಡ ಕಂಬಿ ಎಣಿಸ್ತಿದ್ದಾನೆ. ಅಂಡ್ ಈತ ಆತನ ಜೀವನವನ್ನ ಆಲ್ಮೋಸ್ಟ್ ಜೈಲ್ ನಲ್ಲೇ ಕಳಿತಾನೆ ಅಂತ ಹೇಳ್ಬೋದು. ಯಾಕಂದ್ರೆ ಈತನಿಗೆ 5 ವರ್ಷಗಳ ಜೈಲ್ಗಳ ಜಡ್ಜ್ಮೆಂಟ್ ಕೂಡ ಒಂದು ಸಪರೇಟ್ ಆಗಿದೆ. 5 ವರ್ಷ ಪ್ಲಸ್ ಒಂದು 25 ವರ್ಷ ಅಂದ್ರೆ ಆಲ್ಮೋಸ್ಟ್ 30 ವರ್ಷಗಳ ಕಾಲನೂ ಕೂಡ ಆತ ಜೈಲಲ್ಲೇ ಕಳಿಬೇಕಾಗತ್ತೆ. ನೋಡಿ, ಒಂದು ಕೇಸ್ನ ನೀವು ಒಂದು ಹುಚ್ಚನ ಕೇಸ್ ಅನ್ಕೋತಿರೋ ಅಥವಾ ಒಂದು ಮೂಢನಂಬಿಕೆಯ ಕೇಸ್ ಅನ್ಕೋತಿರೋ ನಿಮಗ್ ಬಿಟ್ಟಿದ್ದು. ಬಟ್ ಇವೆರಡು ಅನ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸರಿ ಯೋಚನೆ ಮಾಡಿ, ಇವತ್ತಿಗೂ ಕೂಡ ಸೈನ್ಸ್ ಇಂದನೂ ಕಂಡು ಹಿಡಿಯೋಕ್ ಆಗದೆ ಇರೋಂತಹ ಕೆಲವೊಂದಿಷ್ಟು ವಿಷಯಗಳು ಭೂಮಿ ಮೇಲೆ ಇದಾವೆ. ಅಂಡ್ ನಾವು ದೇವರನ್ನ ನಂಬ್ತೀವಿ ಅನ್ನೋದಾದ್ರೆ ದೆವ್ವಗಳನ್ನು ಕೂಡ ನಾವು ನಂಬಬೇಕಾಗತ್ತೆ. ಆದ್ರೆ ಈಗಿನ ಸಂದರ್ಭದಲ್ಲಿ ನಾವು ಯಾರು ದೇವರನ್ನ ನಂಬ್ತಾರೋ ಅವರನ್ನ ಆಧ್ಯಾತ್ಮಿಕ ಜೀವಿಗಳು ಅಂತ ಕರಿತೀವಿ, ಯಾರು ದೆವ್ವಗಳನ್ನ ನಂಬ್ತಾರೋ ಅವರನ್ನ ಹುಚ್ಚರು ಅಂತ ಕರಿತೀವಿ. ಅಂಡ್ ಈ ಕೇಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಬೇರೆ ಬೇರೆ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.